ಅಭಿಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದನ್ನ ಪ್ರೆಸ್ ಕ್ಲಬ್ ಅಲ್ಲೇ ಮಾಡಬಹುದಿತ್ತು ನಾವು, ಬಟ್ ಆದ್ರೆ ಪ್ರೇಕ್ಷಕರು ಥಿಯೇಟರ್ ಅಂಗಳಕ್ಕೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಅಭಿಯಾನದ ಒಂದು ಪ್ರಕ್ರಿಯೆನ ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಬಂದಿರೋರು ಮತ್ತು ಬರ್ತಾ ಇರೋರು ಬಾರದೆ ಈ ಸುದ್ದಿಯನ್ನು ತೆಗೆದುಕೊಳ್ಳುವಂತ ಹೃದಯವಂತರೆಲ್ಲರಿಗೂ ಕೂಡ ಈ ಪ್ರೆಸ್ ಮೀಟ್ಗೆ ಸ್ವಾಗತ. 18 ವರ್ಷದ ಹಿಂದೆ ಜೊತೆಗೆ ಇನ್ನೊಂದು ಇಲ್ಲಿ ಕಲಾ ಪೋಷಕರು ಬಂದಿದ್ದೀರಿ. ನಿಮ್ಮ ಹೃದಯ ಬಾರಿ ದೊಡ್ಡದು. ಮೈಸೂರಿನಲ್ಲಿ ಏನೇ ಒಳ್ಳೆ ವಿಷಯಗಳಾದ್ರೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಒಂದು ಈ ಒಂದು ಪ್ರಶಂಸೆ ಆಗಿರ್ಬೋದು, ಪ್ರೋತ್ಸಾಹ ಆಗಿರ್ಬೋದು, ಅದು ಅದಕ್ಕೆ ಬೆಲೆ ಕಟ್ಟೋದಾಗಿರ್ಬೋದು ಅಥವಾ ವರ್ಣಿಸೋದು ಅಸಾಧ್ಯ. ನಿಮ್ಮ ಆಗಮನ ಕೂಡ ದೊಡ್ಡ ಶಕ್ತಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. 18 ವರ್ಷದ ಹಿಂದೆ ಕೆ ಕೃಷ್ಣಪ್ಪ ಮತ್ತು ಜಿ ಗಂಗಾಧರ್ ಅವರು ಯೋಗರಾಜ್ ಭಟ್ ಅವರ ಒಂದು ಕಲ್ಪನೆಗೆ ಬೆಲೆ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಅದ್ಭುತ ಸಿನಿಮಾದ ಒಂದು ಮಳೆಯನ್ನ, ಮನೋರಂಜನೆಯ ಮಳೆಯನ್ನ ಹರಿಸಿದ್ರು. ಅದೇ ತಂಡ ಈಗ 18 ವರ್ಷ ಆದ ನಂತರ ಹಾಗೆ ಮತ್ತೆ ಹೊಸಬರನ್ನ ನಂಬಿಕೊಂಡು ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾದ ಹೆಸರೇ ಮನದ ಕಡಲು. ಯೋಗರಾಜ್ ಭಟ್ ಅವರು 18-20 ವರ್ಷದಿಂದ ಡೈರೆಕ್ಟರ್ ಆಗಿದ್ರು ಕೂಡ ಜನ್ಸಿ ಇವತ್ತಿನ ಜನರೇಷನ್ ಏನು ಕೇಳುತ್ತೆ ಅನ್ನೋದು ಅವ್ರ ಹೃದಯದಲ್ಲಿ ಯಾವಾಗಲೂ ಯೋಚಿಸಿ ಅದನ್ನ ಮೆದುಳಿಗೆ ತೆಗೆದುಕೊಂಡು ಕೈಗೆ ತೆಗೆದುಕೊಂಡು ಅದನ್ನು ಬರೆದು ಇಂಥದ್ದು ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ. ಇವತ್ತಿನ ಯೂತ್ಸ್ಗೆ ಮತ್ತು ಇವತ್ತಿನ ತಂದೆ ತಾಯಿಗೆ ಒಂದು ಸಂದೇಶ ಕೊಡುವಂತ ಸಿನಿಮಾ ಮನದ ಕಡಲು. ಈ ಮನದ ಕಡಲು ಈ ತಿಂಗಳ 28ನೇ ತಾರೀಕು ಬೆಳ್ಳಿ ಅಂಗಳದಲ್ಲಿ ಉಕ್ಕಲಿದೆ. ಆ ಉಕ್ಕೋದಕ್ಕೆ ನಿಮ್ ಪ್ರೋತ್ಸಾಹ ಬೇಕು, ನಿಮ್ಮ ಒಂದು ಪ್ರಶಂಸೆ ಬೇಕು, ಒಂದು ಅಭಿಮಾನ ಬೇಕು ಅಂತ ಹೇಳಿ ಈ ಒಂದು ಅಭಿಯಾನವನ್ನ ಶುರುವಾಗಿಸಿಕೊಂಡಿದ್ದೀವಿ. ಮೊದಲನೇದಾಗಿ ಇವತ್ತಿನ ಪ್ರೆಸ್ ಮೀಟ್ಗೆ ವಿಕಟ ಕವಿ, ಸ್ಯಾಂಡಲ್ವುಡ್ನ ವಿಕಟ ಕವಿ, ನಮ್ಮ ಹೆಸರಿನ ಮೆಚ್ಚಿನ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಸಿನಿಮಾಗೆ ಯೋಗರಾಜ್ ಭಟ್ ಅವರ ತರನೇ ಒಬ್ರು ವಿಕಟ ಅಥವಾ ಹುಚ್ಚಿರೋ ಕಲಾವಿದ ಬೇಕು. ಆ ಕಲಾವಿದ ಅವ್ರಿಗೆ ಹೇಳಿ ಮಾಡಿಸಿದ ಒಬ್ಬ ನಾಯಕ ನಟ ಸುಮುಖ ಈ ಸಿನಿಮಾದ ಮೂಲಕ ನಾಯಕ ನಟನಾಗಿ ಹೇಳಿಕೊಡ್ತಾ ಇದ್ದಾರೆ. ಈ ಸಿನಿಮಾದಕ್ಕೆ ಎರಡು ಅಂದವಾದ ಕಣ್ಣುಗಳಿದೆ. ಒಂದು ಅಂಜಲಿ, ಮತ್ತೊಂದು ರಾಶಿಕಾ ಶೆಟ್ಟಿ. ಇವರಿಬ್ಬರದ್ದು ಮೊದಲ ಹೆಜ್ಜೆ ಇದು. ಈ ಹೆಜ್ಜೆಗೆ ನಿಮ್ಮ ಪ್ರೋತ್ಸಾಹ ಬೇಕು. ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಂಥದ್ದು ಸಿನಿಮಾ ನಡೀತಿದೆ, ಆದ್ರೂ ನಮ್ಗೊಂದು ಅವಕಾಶ ಕೊಡ್ಬೇಕಲ್ಲ ಇಂಥದ್ದೊಂದು ಜಾಗಕ್ಕೆ. ಅದಕ್ಕೆ ವುಡ್ಲ್ಯಾಂಡ್ಸ್ ಈ ಒಂದು ಥಿಯೇಟರ್ಗೆ, ಇದೊಂದು ವಿಂಟೇಜ್ ಥಿಯೇಟರ್ ಈ ಊರಿಗೆ, ಮೈಸೂರಿಗೆ, ಈ ಥಿಯೇಟರ್ಗೆ ಒಂದು ಅವಕಾಶ ಕೊಟ್ಟು ನೀವೇನ್ ಬೇಕಾದ್ರೆ ಮಾಡಿ ಅಂತ ಹೇಳಿ ಅವ್ರ ಥಿಯೇಟರ್ ಅಂಗಳದಲ್ಲಿ ಲೈಟ್ ಹಾಕಲ್ಲ, ನಮಗೋಸ್ಕರ ಲೈಟ್ ಕೂಡ ಹಾಕಿ ಒಂದು ಉತ್ತಮವಾದ ಪ್ರೆಸ್ ಮೀಟ್ ವಾತಾವರಣ ಏರ್ಪಡಿಸಿದಂತಹ ಶ್ರೇಯಸ್ ಮತ್ತು ಅವರ ಮಗ ಅವರು ಕೂಡ ಸ್ವಾಗತ ಮತ್ತು ಧನ್ಯವಾದವನ್ನು ಹೇಳ್ತಾ ಮುಂದಿನ ಮನದ ಕಡಲು ಅವರ ಮನದ ಇರುವ ಮಾತುಗಳನ್ನು ಹೇಳೋದಕ್ಕೆ ಯೋಗರಾಜ್ ಭಟ್ ಒಪ್ಪಿಸ್ತೀನಿ. ಅವ್ರ ತಂಡ ಒಬ್ಬೊಬ್ಬರಾಗಿ ಈ ಸಿನಿಮಾದ ಬಗ್ಗೆ ಮೈಸೂರು ಜನತೆಗೆ ಈ ಮೂಲಕ ನಮ್ಮ ವಿಷಯಗಳನ್ನು ಹಂಚ್ಕೋಬೇಕಾಗುತ್ತೆ.